ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸದಲ್ಲಿ ದೇವರು ಕೊಟ್ಟಿರುವಂಥ ಸಮಯಕ್ಕೋಸ್ಕರವಾಗಿ, ಯಾಕಂದರೆ ಇವತ್ತಿನ ದಿವಸದಲ್ಲಿ ಅನೇಕ ಶುಭ ಶುಕ್ರವಾರ ದಿವಸದಲ್ಲಿ ಅನೇಕ ಆಲಯದಲ್ಲಿ ನಾವು ಹೋಗಿ ಪ್ರಾರ್ಥನೆ ಮಾಡುವಂಥ ಕಾಲ ಇತ್ತು. ಯಾವುದೇ ಒಂದು ಕಾರಣದಿಂದ ಆಲಯವನ್ನು ಹೋಗ್ತಾ ಇಲ್ಲ. ನಮ್ಮ ಮನೆಗಳಲ್ಲೇ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಸಮಯ ದೇವರು ಕೊಟ್ಟಿದ್ದಾನೆ. ಯಾಕಂದರೆ ಪ್ರೀತಿಯುಳ್ಳ ಸಹೋದರರೇ, ಈ ಮಹಾಮಾರಿ, ಈ ಒಂದು ಕರುಣೆ ಎಂಬಂಥ ವ್ಯಾಧಿಯು, ಭಯಂಕರ ವ್ಯಾಧಿಯು, ಇದು ನಮ್ಮ ಪ್ರಭುತ್ವ ಗೌರ್ಮೆಂಟು ಅವರ ಒಂದು ಆಜ್ಞೆಯ ಪ್ರಕಾರವಾಗಿ ನೀವು ದೇವರಲ್ಲಿ ಕೇಳಿಕೊಳ್ಳುವಂಥದ್ದು ಒಂದೇ, ನಿಮ್ಮ ಮನೆಯಲ್ಲೇ ನೀವು ಪ್ರಾರ್ಥಿಸ್ರಿ. ಒಬ್ಬರ ಮನೆಗೆ ಒಬ್ಬರು ಹೋಗಬಾರದು. ಮುಖಕ್ಕೆ ಮತ್ತು ಬಾಯಿಗೆ ಮಾಸ್ಕ್ ಅನ್ನು ಕಟ್ಟಿಕೊಳ್ಳ್ರಿ ಮತ್ತು ಕೈಯನ್ನು ಕಲಿಸಬೇಡ್ರಿ. ಈ ಒಂದು ಗೌರ್ಮೆಂಟ್ ಆಜ್ಞೆಯ ಪ್ರಕಾರವಾಗಿ ನಾವು ಯಾವ ಒಂದು ದೇಶದಲ್ಲಿಯೂ ಯಾವ ಒಂದು ಪ್ರಾಂತದಲ್ಲಿಯೂ ನಿಮ್ಮ ಒಂದು ಗೌರ್ಮೆಂಟ್ಗೆ ವಿಧೇಯವಾಗಿರಲಿ ಎಂಬಂಥದ್ದು ನಾವು ಧರ್ಮಶಾಸ್ತ್ರದಲ್ಲಿ ಕೇಳುತ್ತೇವೆ. ಅದಕ್ಕೋಸ್ಕರವಾಗಿ ನಮ್ಮ ಗೌರ್ಮೆಂಟ್ಗೆ ನಾವು ಕೇಳುವಂಥದ್ದು ಒಂದೇ, ಅವ್ರು ಮಾಡಿದಂಥ ಅನೇಕ ಸಹಕಾರಕ್ಕೋಸ್ಕರವಾಗಿ ಮತ್ತು ಅನೇಕ ಸಹಾಯಕ್ಕೋಸ್ಕರವಾಗಿ ನಾವು ಅವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇರ್ತೇವೆ. ನಮ್ಮ ಒಂದು ಮುಖ್ಯಮಂತ್ರಿಗೋಸ್ಕರವಾಗಿ, ನಮ್ಮ ಒಂದು ದೇಶ ಒಂದು ಪ್ರಧಾನಮಂತ್ರಿಗೋಸ್ಕರವಾಗಿ, ನಮ್ಮ ಒಂದು ನಾಯಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ. ಯಾಕಂದ್ರೆ ನಮ್ಮ ಒಂದು ಸರ್ಕಾರ ಅನೇಕ ಜನರಿಗೆ ಸಹಕಾರ ಮಾಡುವಂಥದ್ದು ಟಿವಿಯಲ್ಲಿ, ಪೇಪರ್ದಲ್ಲಿ ನಾವು ಕೇಳ್ತಾ ಇದ್ದೇವೆ. ನಮ್ಮ ಒಂದು ಪ್ರಭುತ್ವಕ್ಕೆ ನಾವು ವಿಧೇಯತದಿಂದ ಇರೋಣ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಪ್ರತ್ಯೇಕವಾಗಿ ಈ ಒಂದು ಶುಭ ಶುಕ್ರವಾರ ದಿವಸದಲ್ಲಿ ಇದು ಮಹಾಮಾರಿಯು, ಕರೋನಾ ವ್ಯಾಧಿಯು ಇದ್ದಿದ್ದಕ್ಕೋಸ್ಕರವಾಗಿ ಎಲ್ಲಿ ಆಲಯದಲ್ಲಿ ಪ್ರಾರ್ಥಿಸ್ತಾ ಇಲ್ಲ, ಎಲ್ಲಿ ಯಾವ ಆಲಯವು ಚರ್ಚು ಓಪನ್ ಇಲ್ಲ. ಯಾಕಂದ್ರೆ ನಾವು ಗೌರ್ಮೆಂಟ್ ಆಜ್ಞೆ ಅನುಸಾರವಾಗಿ ನಡಿಬೇಕಾಗುತ್ತದೆ. ಅನೇಕ ಹಾಸ್ಪಿಟಲ್ದಲ್ಲಿ ಡಾಕ್ಟರ್ಗಳಿಗೆ ನಾವು ಕೃತಜ್ಞತೆ ಹೊತ್ತಾ ಇದ್ದೇವೆ. BSc ನರ್ಸ್ದವರಿಗೆ ನಾವು ಕೃತಜ್ಞತೆ ಹೊತ್ತಾ ಇದ್ದೇವೆ. ಅನೇಕ ಸಹಾಯ ಮಾಡುವಂತ ಅನೇಕ ಜನರಿಗೋಸ್ಕರವಾಗಿ ನಾವು ಕೃತಜ್ಞತೆ ಹೊತ್ತಾ ಇದ್ದೇವೆ. ಇವರಿಗೆಲ್ಲರಿಗೆ ನಾವು ಇವತ್ತಿನ ದಿವಸದಲ್ಲಿ ದೇವರಲ್ಲಿ ಪ್ರಾರ್ಥಿಸುವಂಥದ್ದು ಒಂದೇ, ದೇವರೇ ಈ ಕರುಣಾ ವ್ಯಾಧಿಯನ್ನು ತೆಗೆದುಹಾಕು. ಈ ಸೈತಾನ ಕೊಡುವಂತ ಈ ಒಂದು ಕರುಣಾ ವ್ಯಾಧಿ ಮರಣವು ಅನೇಕ ಪ್ರಾಂತದಲ್ಲಿ ಹೆಚ್ಚಾಗಿ ಬೆಳೀತಾ ಇದೆ. ದೇವರೇ ಇದು ಬೆಳಿಬಾರದು ಅಂತ ಹೇಳಿ ನಾವು ದೇವರಲ್ಲಿ ಒಂದೇ ಕೇಳಿಕೊಳ್ಳುವಂಥದ್ದು, ದೇವರೇ ಇದು ಕಡಿಮೆ ಮಾಡು, ನಿನ್ನ ಚಿತ್ತ ಏನಿದೆಯೋ ಅದೇ ನೀನು ನೆರವೇರಿಸುವಂತ ವಿಷಯದ ಅಂಶಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ಇವತ್ತಿನ ದಿವಸದಲ್ಲಿ ನಮಗೆ ಪ್ರಾರ್ಥಿಸಿಕೊಳ್ಳುವಂತ ಸಮಯವನ್ನು ಕೊಟ್ಟಿದ್ದಿ ತಂದೆ. ನಾವು ಒಬ್ಬರೊಬ್ಬರನ್ನು ಕಲಿಯುವಂತ ಸಮಯವನ್ನು ದೂರ ಮಾಡಿದ್ದಿ. ಯಾಕಂದ್ರೆ ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಕುಟುಂಬವು ಅನೇಕ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ದೇಶ ನಾಯಕರಿಗೋಸ್ಕರವಾಗಿ ಕರ್ತನ ದೇವರೇ, ಅನೇಕ ದೇಶದಲ್ಲಿ ನಡೆಯುವಂತ ಮಹಾಮಾರಿ ಕರೋನಾ ವ್ಯಾಧಿಗೋಸ್ಕರವಾಗಿ ಅದು ನಿನ್ನ ರಕ್ತದಿಂದ ತಂದೆಯ ದೇವರೇ ಅದು ವಾಸಿ ಮಾಡು. ನಿನ್ನ ಚಿತ್ತ ಏನಿದೆಯೋ ಅದೇ ನೀನು ಮಾಡ್ತೀಯ ಅಂತ ಹೇಳಿ ನಾವು ನಂಬ್ತಾ ಇದ್ದೇವೆ ಸ್ವಾಮಿ. ಅನೇಕ ದೇಶದಲ್ಲಿ, ಅನೇಕ ಪ್ರಾಂತದಲ್ಲಿ, ಅನೇಕ ಹಾಸ್ಪಿಟಲ್ದಲ್ಲಿ, ಅನೇಕ ಮನೆಗಳಲ್ಲಿ ಸ್ವಾಮಿ ಈ ರೋಗಕ್ಕೆ ಭಯಪಡಿದು ಅಂಜಿ ಜೀವಿಸುವಂತ ತಂದೆ ಪ್ರತಿಯೊಂದು ಮಕ್ಕಳಿಗೆ ಧೈರ್ಯವನ್ನು ದಯಪಾಲಿಸು ಸ್ವಾಮಿ. ಭಯಪಡಿಬೇಡ್ರಿ, ನಾನು ನಿಮ್ಮ ಸಂಗಡಿದ್ದೆ ಅಂತ ಹೇಳ್ತಾ ಇದ್ದೀವಿ ಸ್ವಾಮಿ. ಅನೇಕ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಭಯಪಡುವುದಿಲ್ಲ, ಅಂಜುವುದಿಲ್ಲ ಸ್ವಾಮಿ. ಆ ಕರುಣೆಯಾದಿಗೆ ನಾವು ಎದುರಿಸುವಂತ ಶಕ್ತಿಯು ನಮಗೆ ದಯಪಾಲಿಸು ಸ್ವಾಮಿ. ನಾವು ಕುಡಿಯುವಂತ ನೀರು, ತಿನ್ನುವಂತ ಆಹಾರವು ಅದು ಭೂಲೋಕದ ಶಾಪವನ್ನು ತೆಗೆದು ಪರಿಶುದ್ಧಪಡಿಸು ಸ್ವಾಮಿ. ತಂದೆ, ನಮಗೋಸ್ಕರವಾಗಿ ತಂದೆಯ ದೇವರೇ, ಮುಖ್ಯ ಅಪೊಸ್ತಲರು, ಜಿಲ್ಲಾ ಅಪೊಸ್ತಲರು, ಉಳಿದಂತ ಅನೇಕ ದೈವ ಸೇವಕರು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಮೇಲೆ, ನಮ್ಮ ಸಂಘದ ಮೇಲೆ ಇರುವಂತೆ ಸಹಾಯ ಮಾಡು ತಂದೆ. ಈಗಿದ್ರೆ ಮುಂದೆ ಸೇರಿಸಬೇಕೆಂದು ಯೇಸು ಮುದ್ರಾಮತಿನ ಸ್ವಾಮಿ, ಆಮೆನ್. ಇವತ್ತಿನ ದಿವಸದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮ ಮುಖ್ಯ ಅಪೊಸ್ತಲರು ಕೊಟ್ಟಿದ್ದಾರೆ. ಯವನ ಬರೆದ ಸುವಾರ್ತೆ 19:30 वचनದಲ್ಲಿ, जब यीशु ने वहाँ सिर कर लिया तो कहा पूरा हुआ और सिर झुकाकर प्राण त्याग दिया. ದೇವರಿಗೊತ್ತಿನ ದಿವಸದಲ್ಲಿ ಪ್ರೀತಿಯುಳ್ಳ ಸೋದರರೇ, ದೇವರು ತೆಲೆಬಾಗಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಪೂರ ಆಯಿತು ಮತ್ತು ಸಮಾಪ್ತವಾಯಿತು ಎಂಬಂತ ಈ ಒಂದು ಅಪೊಸ್ತಲರು ಕೊಟ್ಟಂತ ಜೀವಳಂತ ವಾಕ್ಯ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಸಮಾಪ್ತವಾಯಿತು. ದೇವರು ತನ್ನ ಕೆಲಸವು, ತನ್ನ ಕಾರ್ಯವನ್ನು ದೇವರಿಗೆ ಒಪ್ಪಿಸಿದಂಥದ್ದು, ಅದು ದೇವರು ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಸಹ ಈ ಲೋಕದಲ್ಲಿ ಉಳಿದು ನಾವು ಜೀವಿಸ್ತಾ ಇದ್ದೇವೆ. ನಮಗೆ ದೇವರು ಏನು ಕೆಲಸ ಒಪ್ಪಿಸಿದ್ದಾನೆ, ದೇವರು ನಮಗೆ ಯಾಕೆ ಆರಿಸಿಕೊಂಡಿದ್ದಾನೆ, ಅದಕ್ಕೋಸ್ಕರವಾಗಿ ನಾವು ವಾಕ್ಯದಲ್ಲಿ ನೋಡಿದಾಗ ಯವನ ಬರೆದ ಸುವಾರ್ತೆ 17:4 ವಚನದಲ್ಲಿ ನೋಡಬೇಕಾದ್ರೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ, जो काम तूने मुझे करने को दिया था उससे पूरे करने मैंने पृथ्वी पर तेरे महिमा किया है. ಏನು ಹೇಳ್ತಾ ಇದೆ ದೇವರ ವಾಕ್ಯದಲ್ಲಿ, ಯಾ ಕೆಲಸವು ನಾನು ಕೊಟ್ಟಿದ್ದಿ ಆ ಕೆಲಸವು ನಾನು ಪೂರ್ತಿ ಮಾಡಿದ್ದೇನೆ. ಆ ಕೆಲಸವು ನಾನು ಪೂರ್ತಿ ಮಾಡಿದ್ದೇನೆ. ಯಾ ಕೆಲಸವಾದ್ರೆ ನನಗೆ ಕೊಟ್ಟಿದ್ದಿ ಆ ಕೆಲಸವು ನಾನು ಮಾಡಿದ್ದೇನೆ, ಅದು ನಿನಗೆ ಮಹಿಮೆವಾಗಲಿ ಎಂಬಂಥದ್ದು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ಸೋದರರೇ, ಇವತ್ತಿನ ದಿವಸದಲ್ಲಿ ದೇವರು ಈ ಲೋಕದಲ್ಲಿ ಬಂದು ಆತನು ತನ್ನ ಕೆಲಸವನ್ನು ತನ್ನ ಆರಿಸಿಕೊಂಡಿರುವಂತ ಮಕ್ಕಳಿಗೋಸ್ಕರವಾಗಿ ಈ ಭೂಲೋಕದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ 1 ಕೊರಿಂಥಿ ಅಲ್ಲಿ 15:55 ನಾವು ನೋಡಬೇಕಾದ್ರೆ
ನಿನ್ನ ಮರಣದ ಕೊಂಡಿಯನ್ನು ಮುರಿದು ಬಿಟ್ಟಿದೆ. ಸೈತಾನನೇ, ನಿನ್ನ ಮರಣದ ಕೊಂಡಿಯನ್ನು ಮುರಿದು ಬಿಟ್ಟಿದ್ದೇನೆ. ಇವತ್ತಿನ ದಿವಸದಲ್ಲಿ ದೇವರು ಆ ಒಂದು ಮರಣದ ಕೊಂಡಿಯು ಮುರಿದು ಬಿಟ್ಟಿದ್ದಾನೆ. ನಮಗೆ ದೇವರು ಪುನರುತ್ಥಾನ ಕೊಟ್ಟಿದ್ದಾನೆ. ದೇವರು ನಮಗೆ ಬದುಕಿರುವಂತ ಆ ಒಂದು ಯುಗ ಯುಗ ಕಾಲದಲ್ಲಿ ಜೀವಿಸುವಂತ ನಮಗೆ ಆ ಒಂದು ಬಹುಮಾನ ಕೊಟ್ಟಿದ್ದಾರೆ. ತನ್ನ ಒಂದು ರಕ್ತವನ್ನು ಸುರಿಸಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತಿನ ದಿವಸದಲ್ಲಿ ಪ್ರೀತಿಯುಳ್ಳ ಸಹೋದರರೇ, ಭಯ ಪಡೆಯುವಂತ ಅವಶ್ಯಕತೆ ಏನಿಲ್ಲ. ನಾವು ಅಂಜಬಾರದು, ಭಯ ಪಡಿಬೇಡ ಅಂತ ಹೇಳಿ ದೇವರು ಹೇಳಿದ್ದಾನೆ. ನಾನು ನಿಮ್ಮ ಸಂಗಡಿದ್ದೇನೆ, ಯುಗದ ಸಮಾಪ್ತಿವರೆಗೆ ನಾನು ನಿನ್ನ ಸಂಗಡಿದ್ದೇನೆ. ಅದಕ್ಕೋಸ್ಕರವಾಗಿ ನಾವು ಭಯ ಪಡಿಬಾರದು, ಅಂಜಬಾರದು. ಯಾಕಂದ್ರೆ ದೇವರು ನಮಗೆ ಧೈರ್ಯ ಕೊಡುವಂತ ದೇವರಿದ್ದಾನೆ. ಆತನು ಸತ್ತು ಪುನರುತ್ಥಾನವಾಯಿತೆ ನಮ್ಮಂತ ದೇವರು ಈ ಮಾತು ಸಹ ಆಡಿದ್ದಾರೆ. ನಾನು ಸತ್ತು ಬದುಕುತ್ತೇನೆ. ಅದಕ್ಕೋಸ್ಕರವಾಗಿ ಆತನು ಸತ್ತು 3ನೇ ದಿನದಲ್ಲಿ ಎದ್ದಿದ್ದಾರೆ ಎಂಬಂಥದ್ದು ನಾವು ವಾಕ್ಯದಲ್ಲಿ ನೋಡ್ತಾ ಇರ್ತೇವೆ. ಇವತ್ತಿನ ದಿವಸದಲ್ಲಿ ಪ್ರೀತಿಯುಳ್ಳ ಸಹೋದರನೇ, ಆತನು ಸಾಯುವಾಗ ಆ ಒಂದು ಯೆರೂಸಲೇಮದಲ್ಲಿ ಆ ಒಂದು ಪರದವನ್ನು ಹರಿಯುತ್ತೆ ಎಂಬಂಥದ್ದು ನಾವು ನೋಡ್ತಾ ಇರ್ತೇವೆ. ಯಾಕಂದ್ರೆ ಆ ಕಾಲದಲ್ಲಿ ಅಲ್ಲಿ ವಾಕ್ಯದಲ್ಲಿ ನೋಡಿದಾಗ, ಮತ್ತೆ ಬರೆದ ಸ್ವಾರ್ಥದಲ್ಲಿ ನಾವು ವಾಕ್ಯವನ್ನು ನೋಡಿದಾಗ ಏನಂತ ಹೇಳ್ತಾ ಇರ್ತದೆ, ಆ ದೇವರು ಆ ಕಾಲದಲ್ಲಿ ಆ ಮಾತಾಡಿದಾಗ ಆತನ ತನ್ನ ಪ್ರಾಣವನ್ನು ಕೊಟ್ಟಿದಾಗ ಆ ಒಂದು ಪರದವನ್ನು ಹರಿತಿ ಎಂಬಂಥದ್ದನ್ನು ನೋಡ್ತೇ ಇರ್ತೇವೆ. ಯಾಕಂದ್ರೆ ಅಲ್ಲಿ ಮತ್ತೆ ಬರೆದ ಸುವಾರ್ತೆ 27:51 ನೋಡಿದಾಗ ಅವರು देखो मंदिर का पर्दा ऊपर से नीचे तक फटकर 2 टुकड़ा हो गया और धरती डोल गया और चट्टान तड़क गया और खबर खुल गया और सो हुआ पवित्र लोगों की बहुत लोते जी उठे. ಪ್ರೀತಿಯುಳ್ಳ ಸಹೋದರರೇ, ಆ ಕಾಲದಲ್ಲಿ ಆ ಒಂದು ಪವಿತ್ರ ಆಲಯದ ಒಂದು ಗೋಡೆಯನ್ನು ಸೀಳಿತ್ತು. ಆ ಒಂದು ಸೀಳಿದಾಗೆ ಭಯಂಕರವಾದಂತ ಈ ಭೂಲೋಕದ ಮೇಲೆ ಕತ್ತಲನ್ನಾಯಿತು. ಅನೇಕ ಪವಿತ್ರವಾದಂತ ಸಮಾಧಿಗಳನ್ನು ತೆರೆಯಲ್ಪಡಿತು, ಸಜೀವವಾಗಿ ಏಳಲ್ಪಡುತ್ತರು ಅಂತ ಹೇಳಿ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಪರಿಶುದ್ಧವಾದಂಥ ದೇವರು ಆ ಕಾಲದಲ್ಲಿ ಆ ಯೆರೂಸಲೇಮ ಗೋಡೆಯನ್ನು ಸೀಳಿತು ಮತ್ತು ನೋಡ್ತಾ ಇರ್ತೇವೆ. ಇವತ್ತಿನ ದಿವಸದಲ್ಲಿ ಸೋದರರೇ, ನಾವು ಅಂತ ಶಕ್ತಿ ಉಳ್ಳಂತ ದೇವರು ನಮ್ಮ ಸಂಗಡಿದ್ದಾನೆ, ಅಂತ ಧೈರ್ಯ ಕೊಡುವಂತ ದೇವರು ನಮ್ಮ ಸಂಗಡಿದ್ದಾನೆ. ಆದರೆ ನಾವು ಭಯ ಪಡಿಬಾರದು. ನಾವು ವಿಶ್ವಾಸ ಇಕ್ಕಬೇಕು, ನಾವು ನಂಬಿಕೆ ಇಕ್ಕಬೇಕು. ನಾವು ರೋಮದಲ್ಲಿ ನೋಡ್ತೇವೆ, ದೇವರ ವಾಕ್ಯವನ್ನು ಕೇಳೋದ್ರಿಂದ ನಿನ್ನ ವಿಶ್ವಾಸವನ್ನು ಬೆಳೆಯುತ್ತೆ. ನಾವು ದೇವರ ವಾಕ್ಯವನ್ನು ಕೇಳುವುದೊಂದು ನಮ್ಮ ವಿಶ್ವಾಸವನ್ನು ಬೆಳೆಯುತ್ತೆ ಎಂಬಂಥದ್ದು. ಆದರೆ ನಮ್ಮ ವಿಶ್ವಾಸವು ಬೆಳಿಬೇಕು, ನಮ್ಮ ಭಕ್ತಿಯು ಬೆಳಿಬೇಕು, ನಮ್ಮ ನಂಬಿಕೆ ಬೆಳಿಬೇಕು, ನಮ್ಮ ಕ್ರಿಯೆಗಳಲ್ಲಿ ನಾವು ಕ್ರಿಯೆ ರೂಪಂಗ ಬೆಳಿಬೇಕು. ಅವಾಗೆ ನಾವು ದೇವರು ಬಂದಾಗ ಮಧ್ಯ ಆಕಾಶದಲ್ಲಿ ಆತನ ಸಂಗಡಿರುತ್ತೇವೆ. ನಾವು ಏನು ದೇವರಿಗೆ ಪ್ರೀತಿ ಮಾಡುವಂಥದ್ದಲ್ಲ, ನಾವು ಪೂರ್ತಿ ಮನಸ್ಸಿನಿಂದ ಧಾರಾಳ ಮನಸ್ಸಿನಿಂದ ಆ ಒಂದು ಪ್ರೀತಿ ಮಾಡುವಂಥದ್ದು ಆಗಿರುತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಪ್ರೀತಿಯುಳ್ಳ ಸಹೋದರರೇ, ಇಬ್ರಿಯ 9:12 ನಾವು ನೋಡಿದಾಗ ಏನು ಹೇಳ್ತಾ ಇದ್ದೆ, ಆಡು ಕುರಿ ಎತ್ತಿನ ಆ ಒಂದು ರಕ್ತದಿಂದ ಪಾಪ ಪರಿಹಾರವಿಲ್ಲ, ದೇವರ ಅಮೂಲ್ಯವಾದಂತ ರಕ್ತದಿಂದ ಪಾಪ ಪರಿಹಾರವಿದೆ. ದೇವರ ರಕ್ತದಿಂದ ಪಾಪ ಪರಿಹಾರ ಇದೆ. ಅದಕ್ಕೋಸ್ಕರವಾಗಿ ಆ ಕಾಲದಲ್ಲಿ ಪಾಪ ಮಾಡಿದಂತ ವ್ಯಕ್ತಿಯು
ಆ ಒಂದು ಪಾರಿವಾಳ ಆಗಲಿ, ಆ ಒಂದು ಕುರಿ ಆಗಲಿ ತಂದು ಬಲಿ ಮಾಡಬೇಕಾಗ್ತಿತ್ತು. ಆದರೆ ಯೇಸು ಕ್ರಿಸ್ತನ ಬಂದಾಗ ಆ ಒಂದು ಪಾರಿವಾಳ, ಆ ಒಂದು ಕುರಿಯನ್ನು ಕೊಯ್ಯುವಂತ ಅವಸರವಿಲ್ಲ. ಯಾಕಂದ್ರೆ ನಿಷ್ಕಳಂಕವಾದಂತ ರಕ್ತವು ಬೇಕು. ಅದು ನಿಷ್ಕಳಂಕವಾದಂತ ರಕ್ತವು ಯೇಸು ಕ್ರಿಸ್ತನ ಮಾತ್ರವೇ. ಅದು ಯಾವೊಂದು ಪಾಪವನ್ನು ಅರಿಲಾರಂತ ವ್ಯಕ್ತಿಯಾಗಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೋಸ್ಕರವಾಗಿ ಪ್ರೀತಿಯುಳ್ಳ ಸೋದರರೇ, ಆ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ. ಆ ರಕ್ತದಿಂದ ನಮಗೆ ಪರಂಪರಾ ದೇವರಲ್ಲಿಂದ ದೂರಾದಂತ ಮನುಷ್ಯರನ್ನು ಮತ್ತು ತಿರುಗಿ ಯೇಸು ಕ್ರಿಸ್ತನು ತಿರುಗಿ ಆ ರಕ್ತದಿಂದ ನಮಗೆ ದೇವರ ಹತ್ರ ಮಾಡಿದ್ದಾನೆ. ನಾವು ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಏನ್ ಹೇಳ್ತಾ ಇದ್ದೆ, ಎಫೆಸಿಯವರಿಗೆ 2:8 ಹೇಳ್ತಾ ಇದ್ದೇನೆ, ದೇವರಲ್ಲಿ ಪರಮೇಶ್ವರ ಕಾ ದಾನ್ ಹೈ. ಇದು ದೇವರ ಕೊಡುವಂತ ಒಂದು ದಾನವಾಗಿದೆ. ಏನಂದ್ರ ಇದು ದೇವರ ಕೊಡುವಂತ ಬಹುಮಾನವಾದಂತ ಇದು ನಮಗೆ ದಾನವಾಗಿದೆ. ಪ್ರೀತಿಯುಳ್ಳ ಸೋದರರೇ, ಅದೇ ಎಫೆಸಿಯವರಿಗೆ 2:8 ಹೇಳ್ತಾ ಇದ್ದಾನೆ, केवल विश्वास के द्वार अनुग्रह से तुम्हारा उद्धार हुए हैं और यहाँ तुम्हारी और से नहीं वरना परमेश्वर का दान है. ಎಷ್ಟು ಒಳ್ಳೆ ವಾಕ್ಯ ದೇವರು ನಮ್ಗೆ ಕೊಟ್ಟಿದ್ದಾನಲ್ಲ. ಯಾಕಂದ್ರ ವಿಶ್ವಾಸದ ಒಂದು ಆತನು ನಿಮಗೆ ದೇವರು ಇವತ್ತಿನ ದಿವಸದಲ್ಲಿ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ. ಆತನು ನಮಗೆ ಏನ್ ಹೇಳ್ತಾ ಇದ್ದಾನೆ, ವರ್ನಾ ಪರಮೇಶ್ವರ ಕಾ ದಾನ ಹೇ. ಆತನು ನಮಗೆ ಬಲಿಯಾಗುವಂಥದ್ದು ಒಂದು ದಾನವಿದೆ. ಆತನು ನಮಗೆ ಬಲಿಯಾಗುವಂಥದ್ದು ನಮಗೆ ಒಂದು ಕಾಣಿಕೆ ಇದೆ. ಆತನು ನಮಗೋಸ್ಕರವಾಗಿ ರಕ್ತ ಸುರಿಸುವಂಥದ್ದು, ತನ್ನ ಮಕ್ಕಳಿಗೆ ಕಾಪಾಡುವಂಥದ್ದು ಆತನು ನಮಗೆ ಬಲಿಯಾಗಿದ್ದಾನೆ. ಅದು ನಮಗೋಸ್ಕರವಾಗಿ ಒಂದು ತ್ಯಾಗ ಮಾಡಿದ್ದಾರೆ ದೇವರು. ಆತನು ಅಮೂಲ್ಯವಾದಂಥ ರಕ್ತವು ನಮಗೋಸ್ಕರವಾಗಿ ಸುರಿಸಿದ್ದಾರೆ. ನಾವು ಎಷ್ಟು ಭಾಗ್ಯವಂತರು ಸೋದರರೇ, ಎಷ್ಟು ಭಾಗ್ಯವಂತರು. ಅದಕ್ಕೋಸ್ಕರವಾಗಿ ಆತನು ಅಮೂಲ್ಯವಾದಂಥ ಪದವಿಯನ್ನು ಬಿಟ್ಟು ಭೂಲೋಕದಲ್ಲಿ ಆತನು ಬಂದು ತಂದಿದ್ದಾರೆ. ಅದಕ್ಕೋಸ್ಕರವಾಗಿ ಪ್ರೀತಿಯುಳ್ಳ ಸೋದರರೇ, ನಾವು ಈ ಲೋಕದಲ್ಲಿ ನಾವು ವಿಶ್ವಾಸದಲ್ಲಿ ನಾವು ಜೀವಿಸುವಂತರಾಗಿರ್ಬೇಕು. ಆತನು ನಮಗೋಸ್ಕರವಾಗಿ ಒಂದು ಕಾಣಿಕೆ ಕೊಟ್ಟಿದ್ದಾನೆ, ಒಂದು ಬಲಿಯಾಗಿದ್ದಾನೆ. ಆತನು ಯಾವ ತರವಾಗಿ ಬಲಿಯಾಗಿದ್ದಾನೆ. ನಾವು ಯಾವುದೋ ಒಂದು ದಾನ ಮಾಡುವಂತ ಸಮಯದಲ್ಲಿ ನಾವು ನೆನಪಿಡ್ತೇವೆ, ನಾವು ಇದು ಕೊಟ್ಟೇವೆ ಅಂತ ಹೇಳಿ. ಆತನು ಎಷ್ಟು ಲೆಕ್ಕ ಇಡಬೇಕು. ಆತನು ದೇವರಲ್ಲಿ ಈ ಮಗನನ್ನು ಕಳಿಸ್ಕೊಟ್ರೆ ಇನ್ನೊಬ್ಬ ಮಗ ಅಂತ ಹೇಳಿ ಅಲ್ಲ. ಆತನು ಪ್ರಿಯ ಕುಮಾರನು, ಅತಿಥಿ ಕುಮಾರನು ಆತನೇ ಒಬ್ಬನೇ. ಆತನು ಅತಿಥಿ ಕುಮಾರನು ಈ ಲೋಕದಲ್ಲಿ ಬಂದು ಬಲಿಯಾಗಿದ್ದಾರೆ ನಮಗೋಸ್ಕರವಾಗಿ. ನೀವು ತಿಳ್ಕೊಳ್ಬೇಕು ಸೋದರರೇ, ರಕ್ತಧಾರಿ ಇಲ್ಲದೆ ಪಾಪ ಪರಿಹಾರವಿಲ್ಲ. ರಕ್ತಧಾರಿ ಇಲ್ಲದೆ ಪಾಪ ಪರಿಹಾರ ಇಲ್ಲ. ನಾವು ಏಸಾಯದಾಗ ನೋಡ್ತಾ ಇರ್ತೇವೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಿದಂತ ಕುರಿ ಹಾಗೆ ಮೌನವಾಗಿ ಇರುತ್ತದೆ. ಕುರಿ ಎಲ್ಲಿಗೆ ಹೋಯ್ತದ ಅಂಬಂತದ್ದು ಕಟ್ಕೊಂಡ್ ಬಲಿ ನಡೀತಾ ಅಂದ್ರ ಕೊಳ್ಳಾಗ ಅದು ಹಗ್ಗ ಕಟ್ಕೊಂಡು ನಡೆದಂದ್ರ ಎಲ್ಲಿಗೆ ಒಯ್ಲತ್ತ ನಂಬದ್ವಿ ಗೊತ್ತಿರೋದಿಲ್ಲ. ಯಾಕಂದ್ರ ಅವ ಕೊಯ್ಲತ್ತನ ಬದುಕಿಸ್ಲಕ್ಕ ಅಂತ ಹೇಳಿ ಅದು ಲೆಕ್ಕ ಹಾಕೋದಿಲ್ಲ, ಅದು ಹೋಯ್ತಾನೆ ಇರ್ತದೆ. ಆದ್ರೆ ಯೇಸು ಕ್ರಿಸ್ತನು ಸಹ ಕುರಿ ಹಾಗೆ ತನ್ನ ಒಂದು ಭುಜ ಮೇಲೆ ಸಿಲ್ಬೆವನ್ನು ಹೊತ್ತಿಕೊಂಡು ಕುರಿ ಹಾಗೆ ರಕ್ತ ಸುರಿತಾ ಇದೆ, ಕಾಲು ಸುಡ್ತಾ ಇದೆ, ಮಳಿಗಳು ಕಾಲಲ್ಲಿ
ತಲೆ ಮೇಲೆ ಮುಳ್ಳಿನ ಕಿರೀಟ. ಯಾಕಂದ್ರೆ ಆತನು ಬಡಿಗೆ ದಂಧೆ ಮಾಡ್ತಿದ್ದ. ಆತನು ಬಡಿಗೆ ದಂಧೆ ಮಾಡ್ತಿದ್ದ. ಏಷಪ್ಪನು ಬಡಿಗೆ ದಂಧೆ ಮಾಡುವನು. ಬಡಿಗೆರಲ್ಲಿ ಏನೇನಿರ್ತಾವ ಸೋದ್ರೆ, ಒಂದ್ಸಲ ಆಲೋಚನೆ ಮಾಡ್ರಿ. ಬಾಳ್ಚಿ ಇರ್ತದ, ಮತ್ತೇನದ ಮಳಿಗಳು ಇರ್ತಾವ, ಮತ್ತೇನದಂದ್ರ ಅದು ಹೊಡಿಲಿಕ್ಕೆ ಹತೋಡಿ ಇರ್ತದ, ಮತ್ತೇನಿರ್ತದ ಕಟಿಗೆ ಇರ್ತದ. ಅದಕ್ಕೆ ಬಡಿಗೆನು ಅಂತಾರೆ. ಆದ್ರೆ ಯೇಸು ಕ್ರಿಸ್ತಗೆ ಸಹ ಅದೇ ಥರವಾಗಿ ಆತನು ಬಡಿಗೆ ಕೆಲಸ ಮಾಡುವಂತ ಅವೆಲ್ಲ ಕೆಲಸಕ್ಕೆ ಬಂದಿದೆ ಅವತ್ತಿನ ದಿವಸದಲ್ಲಿ. ಕಟ್ಟಿಗೆಯು ಸಿರಿಮೆಲೆ ಮೇಲೆ ಬಿದ್ದಿದ್ದಾನೆ, ಮಳೆಯು ಆತನ ಕಾಲಲ್ಲಿ ಹೊಡೆದಿದ್ದಾರೆ. ಆ ಮಳೆದು ಒಂದು ಕಿರೀಟ ಮಾಡಿ ತಲೆ ಮೇಲೆ ಹೊಡೆದಿದ್ದಾರೆ ನನ್ನ ದೇವರಿಗೆ. ಅದಕ್ಕೋಸ್ಕರವಾಗಿ ಪ್ರೀತಿಯುಳ್ಳ ಸೋದರರೇ, ಆತನ ಒಂದು ಬಟ್ಟೆವು ಅದು ಶರೀರ ಮೇಲೆ ಹೈಕೊಂಡಿದ್ದ ಬಟ್ಟೆಗೆ ಅವರು ನಾನು ತೆಗೆದುಕೊಳ್ಳುತ್ತಾ ನೀನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಚಿಟ್ಟಿವನ್ನು ಹಾಕಿಕೊಂಡಿದ್ದಾರೆ. ಆದರ ನಾವು ಕೀರ್ತನದಲ್ಲಿ ನೋಡಿದಾಗ ಈ ಒಂದು ಬಟ್ಟೆಗೆ ಚಿಟ್ಟಿವನ್ನು ಹಾಕುತ್ತಾರೆ, ಅದು ಮೊದಲೇ ಬರೆದಿದ್ದಾರೆ. ಅದಕ್ಕೋಸ್ಕರವಾಗಿ ಆತನ ಎಲುಬು ಒಂದನ್ನು ಮುರಿಯದಿಲ್ಲ ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡ್ತಾ ಇರ್ತೇವೆ. ಆತನ ಎಲುಬು ಒಂದನ್ನು ಮುರಿಯದಿಲ್ಲ. ಅದಕ್ಕೋಸ್ಕರವಾಗಿ ನಾವು ವಾಕ್ಯದಲ್ಲಿ ನೋಡುವಾಗ, ಯಾಕಂದ್ರೆ ಅಲ್ಲಿ ಯವನ ಬರೆದ ಸುವಾರ್ತೆ 19 ಅಲ್ಲಿ ನೋಡಿದಾಗ ನೋಡ್ರಿ 19:32 ये सिपाहियों आकर पहले की टांग तोड़े, तब दूसरे की भी जो उसके साथ क्रूस पर चढ़ा गए थे, परंतु जब यीशु के पास आकर देखा कि वह मर चुका है तो उसी ने टांग ना तोड़े. ಎರಡನೇ ಕಳ್ಳದ ಕಾಲು, ಒಂದನೇ ಕಳ್ಳದ ಕಾಲು ಮುರಿದಿದ್ದಾರೆ, ಎರಡನೇ ಕಳ್ಳದ ಕಾಲು ಮುರಿದಿದ್ದಾರೆ, ಮತ್ತು ಮೂರನೇವನ ಬಳಿ ಬಂದಾಗ ನಿಜವಾಗಿ ಈತನು ಸತ್ತಿದ್ದಾನೆ. ಆತನ ಒಂದು ಶರೀರದಲ್ಲಿ ಒಂದು ಬರ್ಚಿವನ್ನು ತಿವಿದಿದ್ದಾರೆ. ಅಲ್ಲಿ ಏನ್ ಹೇಳ್ತಾ ಇದ್ದೆ, परंतु सिपाहियों से एक ने बर्ची से उसको पंजर में भेद और उसी में तुरंत लहू और पानी निकला. ಏನ್ ಬಂದಲ್ಲಿ ರಕ್ತವು ನೀರು ಬಂದಿದೆ ನನ್ನ ದೇವರಿಗೆ. ಸತ್ಯದ ಮೇಲೆ ನನ್ನ ದೇವರಿಗೆ ರಕ್ತವು ನೀರು ಬಂದಿದೆ. ಆದ್ರೆ ಅದು ಸಾಕ್ಷಿಯಾಗಿ ಉಳಿತು ಅಂತ ನೋಡ್ತಾ ಇರ್ತೇವೆ. जिसने देखा कि उसी ने गवाही दिया है और उसी के गवाही सच है, वह जानता है कि सच कहता है कि तुम भी विश्वास करो. वे बातें इसलिए हुआ पवित्र शास्त्र की या बातें पूरी हो कि उसी की कोई हड्डी ना तोड़ना चाहिए. ಧರ್ಮಶಾಸ್ತ್ರದಲ್ಲಿ ಬರೆದಿದೆ, ಆತನ ಎಲುಬುಗಳನ್ನು ಮುರಿಬಾರದು. ಅದಕ್ಕೋಸ್ಕರವಾಗಿ ಪ್ರೀತಿಯುಳ್ಳ ಸೋದರರೇ, ಆಗಿನ ಕಾಲದಲ್ಲಿ ಗೊಲ್ಗೊತ್ ಎಂಬಂಥದ್ದು ಅದು ಮರಣಕ್ಕೆ ಸೂಚನ. ತಪ್ಪು ಮಾಡಿದವರನ್ನು ಅಲ್ಲಿ ಮರಣಕ್ಕೆ ಬಲಿ ಮಾಡುವಂಥದ್ದು. ಅದಕ್ಕೋಸ್ಕರವಾಗಿ ದೇವರು ಯಾವೊಂದು ತಪ್ಪು ಮಾಡಲಿಲ್ಲ, ಯಾವೊಂದು ಪಾಪ ಮಾಡಲಿಲ್ಲ ನನ್ನ ದೇವರು. ಆದ್ರೂ ಸಹ ಆ ಒಂದು ಗೊಲ್ಗೊತ್ ಎಂಬಂತ ಆ ಒಂದು
ಎತ್ತಾರವಂತ ಬೆಟ್ಟದ ಮೇಲೆ ಜನರು ನೋಡ್ಬೇಕಂತ ಹೇಳಿ ಯೇಸು ಕ್ರಿಸ್ತಗೆ ಶಿಲುಬೆಗೆ ಹಾಕಿದ್ದಾರೆ ಸೋದರರೇ. ಆದ್ರೆ ಇವತ್ತಿನ ದಿವಸದಲ್ಲಿ ಪ್ರೀತಿಯುಳ್ಳ ಸೋದರರೇ, ದೇವರಲ್ಲಿ ಶಕ್ತಿ ಇತ್ತು, ದೇವರಲ್ಲಿ ಏನು ಮಾಡ್ಬೇಕಂದ್ರೆ ಅದು ಮಾಡ್ತಿದ್ದ. ಆದರೆ ದೇವರು ಕ್ಷಮಿಸಿದ್ದಾನೆ, ಪ್ರೀತಿಸಿದ್ದಾನೆ, ಕರುಣಿಸಿದ್ದಾನೆ. ಆದರೆ ಅವ್ರ ಮುಖದ ಮೇಲೆ ಉಗುಳಿದ್ರು ಸಹ ಆತನು ಪ್ರೀತಿ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಯಾವ ಕಷ್ಟ ಬರಲಿ, ಯಾವ ದುಃಖ ಬರಲಿ, ನಾವು ಆ ಕಷ್ಟಕ್ಕೆ ದುಃಖಕ್ಕೆ ನಾವು ಜಯಿಸಬೇಕು, ಪ್ರೀತಿಲಿಂದ ಜಯಿಸಬೇಕು. ನಾವು ಇವತ್ತಿನ ದಿವಸದಲ್ಲಿ ಪ್ರತಿ ಒಂದ ಮಾನವರಿಗೆ ನಾವು ಹೇಳುವಂಥದ್ದು ಏನಂದ್ರೆ, ನೀವು ಧೈರ್ಯದಾಗಿರ್ರಿ. ಈ ಒಂದು ಕರೋನಾ ವ್ಯಾಧಿಗೆ ನೀವು ಜಯಿಸ್ರಿ. ಯಾಕಂದ್ರೆ ನಾವು ಮೊದಲನೇ ಕೊರಿಂಥಿ ಅಲ್ಲಿ 15:55 ನೋಡ್ತೇವೆ, ಮರಣದ ಕೊಂಡಿ ದೇವರ ಮುರಿದಿದ್ದಾನೆ. ಈ ಲೋಕದಲ್ಲಿ ಯಾವೊಂದು ಸಮಾಧಿ ಇವತ್ತಿನ ದಿವಸದಲ್ಲಿ ತೆರೆದಿಲ್ಲ, ದೇವರ ಸಮಾಧಿಯು ತೆರೆದಿದೆ. ಮರಣದ ಕೊಂಡಿ ಮುರಿದು ಬಿಟ್ಟಿದ್ದಾನೆ, ಅದು ಸಮಾಧಿಯನ್ನು ಜಯಿಸಿದ್ದಾನೆ ದೇವರು. ಅದಕ್ಕೋಸ್ಕರವಾಗಿ ಮರಣವು ಸೈತಾನನು ಈ ದೇವರಿಗೆ ಕೊಲ್ಲಿದೆಯಾದ್ರೆ ನಾನು ಜಯವಂತ ಹೇಳಿ ಅಂದಿತ್ತು. ಆದರೆ ಆ ಸೈತಾನನ ಒಂದು ಮರಣವನ್ನು ಕೊಂಡಿಯನ್ನು ಮುರಿದು ಬಿಟ್ಟು ಅದಕ್ಕೆ ಪಾತಾಳದಲ್ಲಿ ತುಳಿದಿದ್ದಾನೆ. ಅದಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ನಾವು ನಂಬಿದಂತ ಮಕ್ಕಳಿಗೆ ಸಹ ನಾವು ಶಾರೀರಿಕ ರೀತಿಯಿಂದ ಕಷ್ಟವಿದ್ದರೂ ಸಹ ಆತ್ಮ ರೀತಿಯಿಂದ ನಾವು ಜಯಿಸುವಂತ ಶಕ್ತಿಯು ದೇವರ ಕೊಡಲಿ ಎಂಬಂಥದ್ದು ಪ್ರತಿಯೊಬ್ಬರಲ್ಲಿ ನಾವು ಕೇಳ್ತಾ ಇದ್ದೆ. ದೇವರಿ ವಾಕ್ನ ಆಶೀರ್ವದಿಸಲಿ. ಆಮೇನ್. ತಿಳಿಯದ ರೀತಿಯಿಂದ ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಇಲ್ಲಿ ದೊಡ್ಡ ಪ್ರಸಂಗ ಆಗ್ತಾ ಇಲ್ಲ, ದೊಡ್ಡ ಸಭಾ ಅಂತ ಹೇಳಿ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರೀತಿಯುಳ್ಳ ಸೋದರರೇ, ನಾವು ಮನೆಯಲ್ಲಿ ಹಣ ಅಂತ ಹೇಳಿ ಮಗನಾದಂಥ ದಿಲೀಪು ಒಂದು ರಾಗ ಹಾಡ್ಬೇಕಂತೇಳಿ ನಾ ಕರೆಸ್ಕೊಂಡಿದ್ದೆ. ಆತ ರಾಗ ಹಾಡ್ತಾನೆ. ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರೋ, ಮರಣದ ಸಮಯದಿ ಜೀವವಾಗಿರೋ. ಕತ್ತಲೆಯ ಸಮಯದಿ ಬೆಳಕಾಗಿರೋ, ಮರಣದ ಸಮಯದಿ ಜೀವವಾಗಿರೋ. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು
Hallelujah, hallelujah, ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಪ್ರೀತಿಯುಳ್ಳ ಸೋದರರೇ, ಇವತ್ತಿನ ದಿವಸದಲ್ಲಿ ನಾವು ಶುಭ ಶುಕ್ರವಾರ ಮಾಡಿಕೊಳ್ಳುವಂಥದ್ದು ನಮ್ಮ ಮನೆಯಲ್ಲೇ ನಾವು ಪ್ರಾರ್ಥಿಸಿಕೊಳ್ಳುವಂಥ ಆಗಿರುತ್ತೇವೆ. ಯಾಕಂದರೆ ಅನೇಕ ಮಕ್ಕಳು 40 ದಿವಸವರೆಗೆ ಉಪವಾಸವಿದ್ದಂಥದ್ದು ನಾವು ನೋಡ್ತಾ ಇದ್ದೇವೆ. ಸಣ್ಣ ಮಕ್ಕಳಾಗಲಿ, ದೊಡ್ಡರಾಗಲಿ, ಹಿರಿಯರಾಗಲಿ, ಯಾರಾದರೂ ಉಪವಾಸ ಮಾಡ್ತಾ ಇದ್ರು, ಅದು ಇವತ್ತಿನ ದಿವಸದಲ್ಲಿ ದೇವರು ನಿಮಗೆ ಕೊಡುವಂಥ ಬಹುಮಾನ ನಿಮಗೋಸ್ಕರವಾಗಿ ಇಟ್ಟಿದೆಯೇ ನಮ್ಮಂಥದ್ದು ವಾಕ್ಯದಲ್ಲಿ ನೋಡ್ತಾ ಇರ್ತೇವೆ. ನಾವು ಹಠ ಮಾಡಿ ಕೇಳುವಂಥದ್ದಲ್ಲ, ನಾವು ಎಷ್ಟೋ ದೇವರ ಮುಂದೆ ನಾವು ನಮ್ಮ ಕೋರಿಕೆಗಳನ್ನು ಇಕ್ಕುತ್ತೇವೆ. ಆ ಕೋರಿಕೆಗಳನ್ನು ಕೆಲವು ಸಾರಿ ನೆರವೇರಲು ನಾವು ನಿರಾಶವಾಗುವಂಥದ್ದಲ್ಲ. ನಮಗೆ ಯಾವುದಾದ್ರೂ ಇಷ್ಟ ಬರುತ್ತದೋ, ದೇವರಿಗೆ ಯಾವುದಾದ್ರೂ ಇಷ್ಟ ಬರುತ್ತೆಯೋ ಅದೇ ನಮಗೆ ಕೊಡುತ್ತಾನೆ. ಆ ದೇವರೇ ನನಗೆ ಅದು ಕೊಟ್ಟು ನಾನು ಉಪವಾಸವು ಕರೆಕ್ಟ್ ಇತ್ತು, ದೇವರೇ ನನಗೆ ನಾ ಬೇಡಿದ್ದು ಕೊಟ್ಟಿದ್ದರೂ ಒಳ್ಳೆಯದಿತ್ತು ಅಂತ ಹೇಳಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ನಮ್ಮ ಮಕ್ಕಳಿಗೆ ಯಾವುದೇ ಒಂದು ಹಾನಿಕರವಾದಂಥದ್ದು ನಮ್ಮ ಮಕ್ಕಳಿಗೆ ಕೈಯಲ್ಲಿ ಕೊಡುವುದಿಲ್ಲ. ಆದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಮ್ಮಂಥದ್ದು ಅದು ತಾಯಿ ತಂದೆಗೆ ಗೊತ್ತು. ಹಾಗೆ ಇವತ್ತಿನ ದಿವಸದಲ್ಲಿ ನಾವು ಉಪವಾಸ ಮಾಡ್ತಾ ಇದ್ದೇವೆ. ನಾವು ಅನೇಕ ಕೋರಿಕೆಗಳನ್ನು ನಾವು ಇಟ್ಟುಕೊಂಡು ಕೂತಿದ್ದೇವೆ. ಆದರೆ ದೇವರು ನಮಗಿಷ್ಟ ಬರುವಂಥದ್ದೇ, ಆತನಿಗಿಷ್ಟ ಬರುವಂಥದ್ದೇ ನಮಗೆ ಕೊಡುತ್ತಾನೆ. ಆತನಿಗೆ ಯಾವುದು ಇಷ್ಟ ಇದೆಯೋ ಅದೇ ನಮಗೆ ಕೊಡುತ್ತಾನೆ. ನಮ್ಮ ಮಕ್ಕಳಿಗೆ ನಾವು ಯಾವುದು ಇಷ್ಟ ಇದೆಯೋ ನಾವು ತಾಯಿ ತಂದೆಯಾದವರು ನಾವು ಕೊಡುತ್ತೇವೆ. ಹಾಗೆ ಇವತ್ತಿನ ದಿವಸದಲ್ಲಿ ಉಪವಾಸ ಮಾಡಿದಂಥ ಪ್ರತಿಯೊಂದು ಮಕ್ಕಳಿಗೆ ನಾವು ಬೇಡುವಂಥದ್ದು ಒಂದೇ, ದೇವರ ಮಕ್ಕಳೇ, ನೀವು ಭಯ ಪಡಿಬೇಡ್ರಿ,
ನಿಮ್ಮ ಕೋರಿಕೆಗಳನ್ನು ದೇವರು ನೆರವೇರಿಸ್ತಾನೆ. ನೀವು ದೇವರ ಮಕ್ಕಳಾಗಿ ನೀವು ಕೇಳಿರಿ, ಆದರೆ ನಿರಾಶವಾಗಬೇಡ್ರಿ. ಆದರೆ ದೇವರು ನಿಮಗೆ ಕೊಡುವಂಥ ಬಹುಮಾನವು ಆತು ಬೇಗನೆ ಕೊಡುತ್ತಾನೆ. ಓದುವಂಥ ವಿಷಯದಲ್ಲಿ ಆಗಲಿ, ನಿಮ್ಮ ಆರೋಗ್ಯ ವಿಷಯದಲ್ಲಿ ಆಗಲಿ, ನಿಮ್ಮ ಉದ್ಯೋಗ ವಿಷಯದಲ್ಲಿ ಆಗಲಿ, ನೀವು ಯಾವುದಾದ್ರೆ ವೃತ್ತಿ ಕೆಲಸ ನೀವು ಮಾಡ್ತಾ ಇದ್ರು ಅದರಲ್ಲಿ ನಿಮಗೆ ದೇವರು ಇನ್ನ ಬಲವಾಗಿ ಕೊಡುತ್ತಾನೆ ಎಂಬಂಥದ್ದು ನಾವು ಕೇಳ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ನಮ್ಮ ಕಾಂಗ್ರಿಗೇಷನ್ಗಳಿಗೋಸ್ಕರವಾಗಿ ನಮ್ಮ ಸ್ನೇಹಿತರಿಗೋಸ್ಕರವಾಗಿ ನಾವು ಒಂದೇ ಕೇಳುವಂಥದ್ದು, ದೇವರಲ್ಲಿ ಪ್ರಾರ್ಥಿಸ್ರಿ, ನೀವು ಭಯಪಡಿಬೇಡ್ರಿ, ನೀವು ಸಮಾಧಾನ ಪಡ್ರಿ ಎಂಬಂಥದ್ದು ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರ ವಾಕ್ಯನ ಆಶ್ರಯಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ ಸ್ವಾಮಿ, ಇವತ್ತಿನ ದಿವಸದಲ್ಲಿ ಈ ಒಂದು ಶುಭ ಶುಕ್ರವಾರವು ನಮಗೆ ಕೊಟ್ಟಿದ್ದಿ, ಇಡೀ ಪ್ರಪಂಚಕ್ಕೆ ಕೊಟ್ಟಿದೆಯಪ್ಪ. ಈ ಒಂದು ಶುಭ ಶುಕ್ರವಾರವು ಗುಡ್ ಫ್ರೈಡೆವು. ಇದು ಎಲ್ಲರಿಗೆ ಗುಡ್ ಫ್ರೈಡೆ ಆಗಿದೆ. ಯಾಕಂದರೆ ಕಲ್ವೇರಿ ಶಿಲುಬೆಯ ಮೇಲೆ ಮರಣಗೊಂಡಿದಂಥ ದಿವಸವು ಈ ದಿವಸವು. ಆ ದಿವಸದಲ್ಲಿ ಇಡೀ ಪ್ರಪಂಚವು ತಂದೆಯ ದೇವರೇ ಗಾಳಿಯು ಧೂಳಿಯು ಭೂಕಂಪಗಳನ್ನು ಆ ದಿವಸದಲ್ಲಿ ಭಯಾನಕವಾದಂಥ ತಂದೆಯ ದೇವರು ಜರುಗಿದೆ. ಯಾಕಂದ್ರೆ ನಿಜವಾದಂಥ ದೇವರು ತಿಳಿದುಕೊಳ್ಳಬೇಕೆಂಬಂತ ಉದ್ದೇಶದಿಂದ ಮಾತ್ರ ಸ್ವಾಮಿ ಅವೆಲ್ಲ ಜರುಗಿದೆ ಸ್ವಾಮಿ. ಇವತ್ತಿನ ದಿವಸದಲ್ಲಿ ಸ್ವಾಮಿ ತಂದೆ ಅನೇಕ ಪ್ರಾಂತದಲ್ಲಿ ಸ್ವಾಮಿ ಕಷ್ಟಗಳು, ದುಃಖಗಳು, ಚಿಂತೆಗಳು, ರೋಗಗಳು, ಸಮಸ್ಯೆಗಳನ್ನು ತಂದೆ ಆರ್ಥಿಕವಾದಂಥ ಬಡತನವು ನಾವು ನೋಡ್ತಾ ಇದ್ದೀವಿ ಸ್ವಾಮಿ. ದೇವರೇ ಭಯಪಡಿಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೆ ಅಂತ ಹೇಳಿ ಸ್ವಾಮಿ. ದೇವರೇ ನಾವು ಅಂಜುತ್ತಾ ಇದ್ದೇವೆ, ಯಾಕಂದರೆ ನಾವು ಮನುಷ್ಯರಾಗಿದ್ದೇವೆ ತಂದೆಯ ದೇವರೇ. ಅದಕ್ಕೋಸ್ಕರವಾಗಿ ತಂದೆಯ ದೇವರೇ ಪ್ರತಿಯೊಂದು ಮಕ್ಕಳಿಗೆ ಧೈರ್ಯವನ್ನು ದಯಪಾಲಿಸು. ನಿನ್ನ ವಾಕ್ಯವು ನಮಗೆ ಧೈರ್ಯವಾಗಿದ್ದೆ, ನಿನ್ನ ವಾಕ್ಯವು ನಮಗೆ ಇವತ್ತಿನ ದಿವಸದಲ್ಲಿ ಭಯಪಡಿಬೇಡಿ ಅಂತೇಳಿ ನಮಗೆ ಅಂತ ಇರುತ್ತೆ. ಅದಕ್ಕೋಸ್ಕರವಾಗಿ ತಂದೆಯ ದೇವರೇ ಇವತ್ತಿನ ದಿವಸದಲ್ಲಿ ಈ ಒಂದು ಪ್ರಾರ್ಥನೆ ಮುಖಾಂತರವಾಗಿ ಅನೇಕ ಮಕ್ಕಳು ಉಪವಾಸ ಮಾಡಿದಂಥ ಮಕ್ಕಳಿಗೋಸ್ಕರವಾಗಿ, ಉಪವಾಸ ಮಾಡದಂಥ ಮಕ್ಕಳಿಗೋಸ್ಕರವಾಗಿ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ಸಜೀವುಗಳಂಥ ಅಪೊಸ್ತಲರು ತಂದೆ ರಾತ್ರಿ ಹಗಲ ಮಾಡುವಂಥ ಪ್ರಾರ್ಥನೆ ತಂದೆ ನಮ್ಮೆಲ್ಲರ ಮೇಲೆ ಇರುವಂತೆ ಸಹಾಯ ಮಾಡು ತಂದೆ. ದೇಶ ನಾಯಕರಿಗೋಸ್ಕರವಾಗಿ, ಪ್ರಧಾನಮಂತ್ರಿಗಳಿಗೋಸ್ಕರವಾಗಿ ತಂದೆ ಆ ದೇವರೇ, ವಿಶೇಷವಾಗಿ ಮುಖ್ಯಮಂತ್ರಿಗಾಗಿ ಮತ್ತು ವಿಶೇಷವಾಗಿ ನಾಯಕರಿಗೋಸ್ಕರವಾಗಿ, ದೇಶ ಸೈನಿಕರಿಗೋಸ್ಕರವಾಗಿ, ಪೊಲೀಸರಿಗೋಸ್ಕರವಾಗಿ ತಂದೆ ಅದೇ ಡಾಕ್ಟರ್ಗಳಿಗೋಸ್ಕರವಾಗಿ, ನರ್ಸ್ಗಳಿಗೋಸ್ಕರವಾಗಿ ಮತ್ತು ಹಾದಿಯಲ್ಲಿ ಬೀದಿಯಲ್ಲಿ ಸ್ವಾಮಿ ನೆರಳಾಡುವಂಥ ಮಕ್ಕಳಿಗೋಸ್ಕರವಾಗಿ, ಇಡೀ ಪ್ರಪಂಚಕ್ಕೋಸ್ಕರವಾಗಿ ಈ ಒಂದು ಕರೋನಾ ವ್ಯಾಧಿನಿಂದ ಭಯಪಡುವಂತ ಮಕ್ಕಳಿಗೆ ಭಯಪಡಿಬೇಡ್ರಿ ಅಂತ ಹೇಳಿದ್ವಿ ಸ್ವಾಮಿ. ಅಂಜಲಾದಂತೆ ಇವರು ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ ತಂದೆಯ ದೇವರೇ. ಮತ್ತು ಈ ಒಂದು ರೋಗವು ಅತಿ ಬೇಗನೆ ಮಾಡಿ ತಂದೆ ಅವರು ನಿನ್ನ ಆಲಯದಲ್ಲಿ ಸ್ತುತಿ ಆರಾಧನೆ ಮಾಡುವಂತ ಸಮಯವನ್ನು ದಯಪಾಲಿಸು ಸ್ವಾಮಿ. ಎಲ್ಲಾ ಮಕ್ಕಳು ಆರೋಗ್ಯ ಭಾಗ್ಯದಿಂದ ಇರುವಂತೆ ಸಹಾಯ ಮಾಡು. ಅದು ವಿಶೇಷವಾಗಿ ಅದು ಬೇಗನೆ ಕಡಿಮೆ ಮಾಡುವಂತ ವೈಜ್ಞಾನಿಕ ಹಿಡಿಯುವಂತ ಆ ಒಂದು ಮಂದಿಗೋಸ್ಕರವಾಗಿ ಅತಿ ಬೇಗನೆ ಸಿಗುವಂತೆ ಸಹಾಯ ಮಾಡು ಸ್ವಾಮಿ. ಪ್ರತಿಯೊಂದು ಪೇಷಂಟ್ಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ತಂದೆಯ ದೇವರೇ. ಈಗಿದ್ರ ಮುಂದೆ ಸೇರಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವಾಗಿ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳು ನೀನೇ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಕೀಳಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನವೇ ಸ್ವಾಮಿ, ಆಮೆನ್. ಇದಿಗೋ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಸಹವಾಸವು ಈವಾಗಲೂ ಯಾವಾಗಲೂ
ಮತ್ತು ಈ ಒಂದು ವಿಡಿಯೋ ನೋಡುವಂತ ಮಕ್ಕಳಿಗೋಸ್ಕರವಾಗಿ ತೆರೆಬಾಗಿಸಿದಂತ ಮಕ್ಕಳಿಗೋಸ್ಕರವಾಗಿ ಯಾವಾಗಲೂ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್.